ಈಗ 8 ಗಂಟೆಗೆ ಕ್ಲಾಸ್ ಮುಗಿದ ಮೇಲೆ ಕಳಿಸ್ತೀನಿ. ಹಲೋ, ಒಂದು ನಿಮಿಷ ಮಾತಾಡ್ಬಿಡ್ತೀನಿ. ಏಳರಿಂದ 8 ಈಗ ನಾನು ಮ್ಯಾಥಮೆಟಿಕ್ಸ್ ಕ್ಲಾಸ್ ತೊಗೋಬೇಕು ಹುಡುಗರಿಗೆ. ಅದು ಮುಗಿದ ಮೇಲೆ ಸುರೇಂದ್ರನ ಕರೆಸಿ ಅದನ್ನು ವಾಟ್ಸಪ್ ಮಾಡ್ತೀನಿ. ಬಿಟ್ಟಿದ್ದಾರೆ ಆಗಲಿ. ಒಂದು ಕಡೆಯಿಂದ ಬರ್ತಾರೆ ಅವರು ಎಲ್ಲ ಕಡೆ. ಫೋನ್ ಮಾಡ್ತೀವಿ ತಿಳ್ಕೊಳ್ಳಿ. ನಮಗೆ ಅವ್ರು ಮೊನ್ನೆನೇ ಹೊರಟರು ಇಲ್ಲಿಂದ ಬುಧವಾರ. ನೆನ್ನೆ ಎಲ್ಲಿ ಹೋಗಿದ್ದಾರೋ ಇವತ್ತೆಲ್ಲಿ ಹೋಗಿದ್ದಾರೋ ತಿಳ್ಕೊಳ್ಳಿ, ನನಗೂ ಗೊತ್ತಿಲ್ಲ. ಬರ್ತಾರೆ ಒಟ್ಟಿನಲ್ಲಿ ಎಲ್ಲ ಕಡೆ. ಇದನ್ನು 8 ಗಂಟೆ ನಾನು ಕ್ಲಾಸ್ ಮುಗಿದ ಮೇಲೆ ಸುರೇಂದ್ರನ ಕರೆಸಿ ಅದು ವಾಟ್ಸಪ್ ಮಾಡ್ತೀನಿ, ಅದು 2 ಲೆಟ್ರುವೆ. ಮಾಡ್ಬಿಡ್ತೀನಿ. ನನ್ನ ಪ್ರೀತಿಯ ಮಕ್ಕಳೇ, ನಿನ್ನೆ ನಾನು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ಸಾಧಿಸುವ ಕೆಲವು ಲೆಕ್ಕಗಳನ್ನು ಮಾಡಿಸಿದೆ. ನಿನ್ನೆ ಹೇಳಿದ್ದೆ ಕನ್ನಡ ಮೀಡಿಯಮ್ನವ್ರಿಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂದರೆ ಏನು ಅಂಥೇಳಿ. ಬೀಜಗಣಿತದಲ್ಲೂ ನಿತ್ಯ ಸಮೀಕರಣಗಳಿವೆ, ಹಾಗೆಯೇ ತ್ರಿಕೋನಮಿತಿಯಲ್ಲೂ ನಿತ್ಯ ಸಮೀಕರಣಗಳಿರ್ತವೆ ಅಂಥೇಳಿ. ಈ ನಿತ್ಯ ಸಮೀಕರಣಗಳಿದವಲ್ಲ, ಇವುಗಳು ತ್ರಿಕೋನಮಿತಿಯಲ್ಲಿ ಯಾವುದೇ ಕೋನವಾದರೂ ಕೋನದ ಬೆಲೆ ಎಷ್ಟೇ ಇದ್ದರೂ ಅದು ಸಾರ್ವಕಾಲಿಕ ಸತ್ಯಗಳಾಗಿರುತ್ತವೆ ಅನ್ನೋ ಕಾರಣಕ್ಕೇ ಅವುಗಳನ್ನು ನಾವು ನಿತ್ಯ ಸಮೀಕರಣಗಳು ಅಂತ ಕರಿತೀವಿ ಅಂಥೇಳಿ ನಿನ್ನೆ sin squared a plus cos squared a is equal to 1, 1 plus tan squared a is equal to secant squared a, 1 plus cot squared a is equal to cosecant squared a ಅಂಥೇಳಿ 3 ಐಡೆಂಟಿಟಿಗಳನ್ನು ಆಧಾರವಾಗಿಟ್ಕೊಂಡು ನಿತ್ಯ ಸಮೀಕರಣಗಳನ್ನು ಮೂಲ ಬೇಸ್ ಆಗಿಟ್ಕೊಂಡು ಅದರ ಮೇಲೆ ಒಂದು 5-6 ಲೆಕ್ಕ ಮಾಡಿದ್ವಿ. ಇವತ್ತು ಇನ್ನೊಂದಿಷ್ಟು ಲೆಕ್ಕಗಳನ್ನ ಅದರ ಮೇಲೆ ಮಾಡೋಣ. Yesterday I did some problems on trigonometric identities. Yesterday I made it very clear what is meant by an identity. Identity is an equation which is true for all values of the variables or for any value of the variable for all times ಅಂತ. ಆ ಕಾರಣಕ್ಕೇ ಟ್ರಿಗೊನೋಮೆಟ್ರಿನಲ್ಲಿ trigonometric identity is also an equation which is true for any value of angle for any time. ಆ ಕಾರಣಕ್ಕೆ ನಾನು ನಿನ್ನೆ yesterday I derived 3 trigonometric identities which are known to be basic identities. Sin squared a plus cos squared a is equal to 1, 1 plus tan squared a is equal to secant squared a, 1 plus cot square a is equal to cosecant square a ಅಂತ 3 ಸಾಲ್ವ್ ಮಾಡಿ ಒಂದು 2-3 ಲೆಕ್ಕ ಮಾಡಿದ್ದೆ. ಈಗ ಒಂದು ಲೆಕ್ಕ ಬರ್ಕೊಳ್ಳಿ. ಒಂದು ಲೆಕ್ಕ prove that cos A over 1 plus sin A plus 1 plus sin A
ಓವರ್ ಕಾಸ್ ಎ ಈಸ್ ಈಕ್ವಲ್ ಟು 2 secant ಎ. ಕಾಸ್ ಎ ಓವರ್ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಅದು 2 secant ಎಗೆ ಸಮ ಎಂದು ಸಾಧಿಸಿರಿ ಅಂತ ಕೇಳ್ತಿದ್ದಾರೆ. ಮಾಡೋಣ. ಈಗ ಎಲ್ ಎಚ್ ಎಸ್ ತಗೋಣ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಗಿವನ್ ಕಾಸ್ ಎ ಓವರ್ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಸಿಂಪ್ಲಿಫಿಕೇಶನ್ ಹೇಗೆ? ಭಿನ್ನರಾಶಿಯನ್ನು ಸಂಕ್ಷೇಪಿಸೋದು. ಸಿಂಪ್ಲಿಫಿಕೇಶನ್ ಆಫ್ ಫ್ರ್ಯಾಕ್ಷನ್ಸ್. ಇದು ಡಿನಾಮಿನೇಟರ್, ಇದು ನ್ಯೂಮರೇಟರ್, ಹಾಗಾಗಿ ಎಲ್ ಸಿ ಎಮ್. ಸಿಂಪ್ಲಿಫಿಕೇಶನ್ ಲೈಕ್ ಯು ಸಾಲ್ವ್ ಫ್ರ್ಯಾಕ್ಷನ್ಸ್. ಭಿನ್ನರಾಶಿಗಳನ್ನು ಬಿಡಿಸುವ ರೀತಿಯಲ್ಲಿ ಇದನ್ನು ಕೂಡ ಬಿಡಿಸೋದು. ಹಾಗಾಗಿ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅದು ಎಲ್ ಸಿ ಎಮ್. 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಎಲ್ ಸಿ ಎಮ್ ಹೋಲ್ ಓವರ್ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಗೆಟ್ ಕ್ಯಾನ್ಸಲ್ಡ್. ಕಾಸ್ ಎ ಇಂಟು ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ಡ್ ಎ. ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ಡ್ ಎ ಪ್ಲಸ್ ಕಾಸ್ ಎ ಇಲ್ಲಿ ಗೆಟ್ ಕ್ಯಾನ್ಸಲ್ಡ್. ಕಾಸ್ ಎ ಹೋದರೆ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಅಲ್ಲಿಗೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ or that is equal to further simplification cos squared a plus 1 plus sin a whole square a plus b whole square formula. a plus b whole square ಗೆ a square plus 2ab plus b square. a square 1 square 1 plus b square 2ab 2 into 1 into sin a 2 sin a plus b square sin a square sin square a whole over 1 plus sin a into cos a. Denominator as it is. That is equal to cos squared a plus sin squared a. Cos squared a plus sin squared a. ಎಲ್ಲೇ ಗೊತ್ತಾಗಿದೆ. cos squared a plus sin squared a 1. ಅಲ್ಲಿಗೆ ಇವೆರಡು ಜಾಗದಲ್ಲಿ cos squared a plus sin squared ಬದಲಿಗೆ 1 plus 1 plus 2 sin a over 1 plus sin a into cos a. Or that is equal to 1 plus 1 ಅಂದರೆ 2 plus 2 sin a whole over 1 plus sin a into cos a. Correct? Or that is equal to numerator ಅಲ್ಲಿ 2 can be taken common. 2 plus 2 sin a ನಲ್ಲಿ taking 2 common ಎರಡನ್ನು ಸಾಮಾನ್ಯ ತಗೊಂಡ್ರೆ 2 into 1 plus sin a whole over 1 plus sin a into cos a. Correct? ಇಲ್ಲಿ 1 plus sin a 1 plus sin a get cancelled. 2 by cos a 2 by cos a ಅಥವಾ 2 into 1 by cos a ಅಂತ. 2 by cos a ಅಂದರೆ 2 into 1 by cos a. ಅಲ್ಲಿಗೆ 2 1 by cos a nothing but secant a. 2 secant a that is nothing but RHS. Proved. ಕರೆಕ್ಟಾ? ಭಾಳ ಸುಲಭವಾಗಿರೋದು, ಬಟ್ ಭಿನ್ನರಾಶಿ ಮಾಡ್ಕೋಬೇಕಾಗಿದೆ. ಲೆಕ್ಕದಲ್ಲಿ ಭಿನ್ನರಾಶಿ ಇದ್ದರೆ ರಾಸ ತಗೊಂಡು ಛೇದಗಳಿಗೆ ಸಿಂಪ್ಲಿಫಿಕೇಶನ್ ಮಾಡಿದರೆ ಆನ್ಸರ್ ಬರುತ್ತೆ. ಇದು ಒಂದೇ ಒಂದು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅನ್ನೋದ್ರು 1 ಅಂತ ತೊಗೊಂಡಿದ್ದೀನಿ, ಐಡೆಂಟಿಟಿ ಯೂಸ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಇನ್ನೊಂದು ಲೆಕ್ಕ.
ಟ್ಯಾನ್ ಥೀಟಾ ಓವರ್ 1 ಮೈನಸ್ ಕಾಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಓವರ್ 1 ಮೈನಸ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1 ಪ್ಲಸ್ ಸೀಕೆಂಟ್ ಥೀಟಾ ಇಂಟು ಕೋಸೀಕೆಂಟ್ ಥೀಟಾ ಎಂದು ಸಾಧಿಸಿರಿ. tan theta divided by 1 minus cot theta, prove that tan theta over 1 minus cot theta plus cot theta divided by 1 minus tan theta is equal to 1 plus secant theta cosecant theta ಅಂತ ಪ್ರೂವ್ ಮಾಡಿ ಇದು ಕೊಟ್ಟಿದ್ದಾನೆ. ಇಲ್ಲಿ ನಾನು ನಿನ್ನೆ ಹೇಳ್ತಾ ಇದ್ದೆ, ಈ ಐಡೆಂಟಿಟಿಗಳಲ್ಲಿ ಎಡಭಾಗದ ಮೇಲೆ ನಿಮ್ಮ ಪೆನ್ನು ಕೈ ಇರಬೇಕು, ಕಣ್ಣು ಬಲಭಾಗದ ಮೇಲಿರಬೇಕು ಅಂಥೇಳಿ. ಹಾಗಾಗಿ ಬಲಭಾಗದ ಮೇಲೆ ಕಣ್ಣಾಡಿಸಿದರೆ ಇದು ಸೀಕೆಂಟ್ ಕೋಸೀಕೆಂಟ್ ಬರ್ತಾ ಇದೆ. ಸೀಕೆಂಟು ಕಾಸ್ನ ಉಲ್ಟಾ, ಕೋಸೀಕೆಂಟು ಸೈನ ಉಲ್ಟಾ. ಹಾಗಾಗಿ ಸೀಕೆಂಟ್ ಈಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ಕಾಸ್, ಕೋಸೀಕೆಂಟ್ ಈಸ್ ರೆಸಿಪ್ರೋಕಲ್ ಆಫ್ ಸೈನ್. ಸೊ ಹ್ಯಾವಿಂಗ್ ಎನ್ ಐ ಆನ್ ದಿ RHS, ಕಣ್ಣಿಟ್ಟು ನೋಡಿದಾಗ ನಮಗೊಂದು ಹಿಂಟ್ ಸಿಗ್ತಾ ಇದೆ. ನಾವು ಎಡಭಾಗವನ್ನು ಆದಷ್ಟು ಸೈನ್ ಮತ್ತು ಕಾಸ್ಗಳ ರೂಪಕ್ಕೆ ಪರಿವರ್ತಿಸಬೇಕು ಅನ್ನೋದು ಒಂದು ಸಲಹೆ, ಸೂಚನೆ, ಸುಳುವು ಸಿಗ್ತಾ ಇದೆ. ಹಾಗಾಗಿ ಕನ್ವರ್ಟ್ ಆಲ್ ಟ್ಯಾನ್ ಆ್ಯಂಡ್ ಕಾಟ್ ಇನ್ ಟರ್ಮ್ಸ್ ಆಫ್, ಎಕ್ಸ್ಪ್ರೆಸ್ ದಮ್ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್. ಹಾಗಾಗಿ LHS ಟ್ಯಾನ್ ಥೀಟಾ, LHS ಇಲ್ಲೇ ಇದೆಯಲ್ಲ, ಇದನ್ನು ಹಾಗೆ ಬರ್ಕೋತೀವಿ. LHS ಟ್ಯಾನ್ ಥೀಟಾ LHS, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು tan theta over 1 minus cot theta plus cot theta over 1 minus tan theta. Express tan in terms of sin and cos. ಹಾಗೆ ಕಾಟ್ನ ಕಾಸ್ ಬೈ ಸೈನ್ ಅಂತ ಬರ್ಕೋಬೋದು. ಸಿಂಪ್ಲಿಕೇಶನ್ tan theta sin theta divided by cos theta whole over 1 minus cot theta cos theta divided by sin theta plus cot theta cos theta divided by sin theta whole over 1 minus tan theta ಗೆ sin theta divided by cos theta. ಎಲ್ಲ ಫ್ರ್ಯಾಕ್ಷನ್ಸ್ಗಳು ನಿಧಾನಕ್ಕೆ ಸಿಂಪ್ಲಿಕೇಶನ್ ಮಾಡ್ಕೋಬೇಕು ಅಷ್ಟೇ. ಏನು ಆಕಾಶ ತಲೆ ಮೇಲೆ ಬೀಳು ಕಷ್ಟದ್ದಲ್ಲ. ಸಿಂಪ್ಲಿಫಿಕೇಶನ್ ಸ್ವಲ್ಪ ಲೆಂತಿ. ದಟ್ ಈಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ, ಮೇಲ್ಗಡೆ ಹಾಗೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಹೋಲ್ ಓವರ್, ಉದ್ದನೆಗೆ ಹೇಳ್ಕೊತೀನಿ, ಹೋಲ್ ಓವರ್ ಅಂದೆ ಬೇಕು ಅಂತ, ಹೋಲ್ ಓವರ್ ಅಂದಿರೋಲ್ಲ. ಯಾಕೆ ಅಂದರೆ ಈ ಕೆಳಗಡೆನೇ ಒಂದು ಫ್ರ್ಯಾಕ್ಷನ್ ಬೈ ಫ್ರ್ಯಾಕ್ಷನ್ ಬಂದ್ಬಿಟ್ಟಿದೆ ಇಲ್ಲಿ. ಈಗ ಇಲ್ಲಿ ಕೆಳಗಡೆ ಸಿಂಪ್ಲಿಕೇಶನ್ ಸೈನ್ ಥೀಟಾ ಹೋಲ್ ಓವರ್ sin theta once are sin theta minus cos theta. Put it in bracket, sin theta minus cos theta plus is in simplification cos theta divided by sin theta whole over, ಇಲ್ಲಿ cos theta LCM, ಅದಕ್ಕೆ ಸಿಂಪ್ಲಿಕೇಶನ್ 1 cos theta 1 sa cos theta minus sin theta. ಇಲ್ಲಿ ಇಲ್ಲೊಂದು ಫ್ರ್ಯಾಕ್ಷನ್ ಡಿವೈಡೆಡ್ ಬೈ ಅನದರ್ ಫ್ರ್ಯಾಕ್ಷನ್, ಒನ್ ಫ್ರ್ಯಾಕ್ಷನ್ ಡಿವೈಡೆಡ್ ಬೈ ಅನದರ್ ಫ್ರ್ಯಾಕ್ಷನ್. ಅವಾಗ ಫರ್ದರ್ ಸಿಂಪ್ಲಿಕೇಶನ್ sin theta by cos theta by cos theta, ಇದು ಇಂಟು ಇದು ಮೇಲಕ್ಕೆ ಹೋದರೆ ರಿವರ್ಸ್ ಆಗುತ್ತೆ. ಸೈನ್ ಥೀಟಾ ಹೋಲ್ ಓವರ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಇದು ಸೈನ್ ಥೀಟಾ ಮೇಲಕ್ಕೆ ಹೋಗುತ್ತೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ.
ಪ್ಲಸ್ ಇದು ಕಾಸ್ ಥೀಟಾ ಬೈ ಸೈನ್ ಥೀಟಾ ಇಂಟು ಇದು ರಿವರ್ಸ್ ಆಗುತ್ತೆ ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಕರೆಕ್ಟಾ? ಇದಿಷ್ಟು ಬರ್ಕೊಂಡಿದ್ದೀರಾ? ಇನ್ನೂ ಇದೆ, ಬರ್ಕೊಳ್ಳಿ. ಇನ್ನೂ ಒಂದು ಸ್ಟೆಪ್ ಮಾಡ್ಕೋಬೋದು. ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಹೋಲ್ ಓವರ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಹೋಲ್ ಓವರ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಕರೆಕ್ಟಾ? ಎಲ್ಲ ಇರೋಗಳಿಗೆ ಏನಂತ ತ್ರಾಸಿಲ್ಲ, ನೋಡೋಕ್ಕೆ ಉದ್ದವಾಗ್ತಾ ಇದೆ. ಆದರೆ ಎಲ್ಲ ಸಿಂಪ್ಲಿಕೇಶನ್ ಅಷ್ಟೇ. ಟ್ಯಾನ್ನೆಲ್ಲ ಸೈನ್ ಬೈ ಕಾಸ್ ಅಂತ ಬರ್ಕೊಂಡಿದ್ದೀನಿ. ಕಾಟ್ನೆಲ್ಲ ಕಾಸ್ ಬೈ ಅಂತ ಸೈನ್ ಬೈ ಕಾಸ್ ಬೈ ಸೈನ್ ಅಂತ ಬರ್ಕೊಂಡಿದ್ದೀನಿ. ಭಿನ್ನ ರಾಶಿಗಳು ಲಾಸ ತಗೊಂಡು ಸಿಂಪ್ಲಿಕೇಶನ್ ಮಾಡಿ ಈ ರೂಪಕ್ಕೆ ತಂದಿದ್ದೀನಿ. ಈಗ ಇದಕ್ಕೆ ಅಳಿಸ್ತೀನಿ. ಈಗ ಇನ್ನು ಫರ್ದರ್ ಸಿಂಪ್ಲಿಕೇಶನ್ ಒಂದೆರಡು ಸ್ಟೆಪ್ ಸಿಂಪ್ಲಿಕೇಶನ್ ಇದೆ. ಈ ಸಿಂಪ್ಲಿಕೇಶನ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀವು ಯೋಚನೆಯೂ ಮಾಡ್ತಿರಬೇಕು. ಸೈನ್ ಸ್ಕ್ವೇರ್ ಥೀಟಾ ಹೋಲ್ ಓವರ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಇದಾಯಿತು. ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ, ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ. ಇವೆರಡು ಒಂದೇ ಆಗಿಬಿಟ್ಟಿದ್ರೆ ಎಲ್ ಸಿ ಎಮ್ ಸುಲಭ ಆಗ್ಬಿಡೋದು ನಮಗೆ. ಆದ್ದರಿಂದ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾನ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಬರೀಬೋದು. ಆದರೆ ಇದು ಇಲ್ಲಿ ಬಂದು ಇದರಲ್ಲಿ ಬರಬೇಕು ಅಂದರೆ ಈ ಚಿಹ್ನೆ ಚೇಂಜ್ ಆಗುತ್ತೆ. ಯಾಕೆಂದರೆ ಎ ಮೈನಸ್ ಬಿ ಅಂತಿದೆ ಅಂತ ತಿಳ್ಕೊಳ್ಳಿ. ಎ ಮೈನಸ್ ಬಿನ ಮೈನಸ್ ಆಫ್ ಬಿ ಮೈನಸ್ ಎ ಅಂತ ಬರೀಬೋದು. ಬರೆಯಲ್ಲ ಮಗಳ ಗಂಡ. ಎ ಮೈನಸ್ ಬಿನ ಮೈನಸ್ ಆಫ್ ಬಿ ಮೈನಸ್ ಎ ಅಂತ. ಯಾಕೆಂದರೆ ಮೈನಸ್ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಮೈನಸ್ ಬಿನೇ. ಆದ್ದರಿಂದ ನಾನು ಇಲ್ಲಿ ಈ ಪ್ಲಸ್ಸನ್ನು ತೆಗೆದು ಮೈನಸ್ ಮಾಡಿ ಇದನ್ನು ಕಾಸ್ ಸ್ಕ್ವೇರ್ ಥೀಟಾನ ಹಾಗೇ ಇಟ್ಟು ಈ ಸೈನ್ ಥೀಟಾನ ಹಾಗೇ ಇಟ್ಟು ಇದನ್ನು ಮಾತ್ರ ಇಂಟರ್ಚೇಂಜ್ ಮಾಡ್ತೀನಿ. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಹೋಪ್ ಯು ಅಂಡರ್ಸ್ಟುಡ್. I have reversed. That is equal to ಈಗ ಎಲ್ ಸಿ ಎಮ್ ಈಗ ಸುಲಭ ಆಗುತ್ತೆ. ಒಂದು ಕಾಸ್ ಥೀಟಾ, ಇನ್ನೊಂದು ಸೈನ್ ಥೀಟಾ, ಇನ್ನೊಂದು ಇವೆರಡು ಕಾಮನ್ ಆಗಿರೋದ್ರಿಂದ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಮೂರು ಎಲ್ ಸಿ ಎಮ್ಗೆ ಬಂತು. ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಕರೆಕ್ಟಾ? ಹೋಲ್ ಓವರ್ ಸಿಂಪ್ಲಿಕೇಶನ್ ಕಾಸ್ ಥೀಟಾ ಹೊರಟೋಗುತ್ತೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹೋಗುತ್ತೆ. ಉಳಿಯೋದು ಬರೀ ಇಲ್ಲಿ ಸೈನ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ, ಸೈನ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ, ಸೈನ್ ಕ್ಯೂಬ್ ಥೀಟಾ ಮೈನಸ್ ಇಲ್ಲಿ ಸೈನ್ ಥೀಟಾ ಹೊರಟೋಗುತ್ತೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹೋಗುತ್ತೆ. ಉಳಿಯೋದು ಕಾಸ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ, ಕಾಸ್ ಕ್ಯೂಬ್ ಥೀಟಾ. ಸೈನ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಕ್ಯೂಬ್ ಥೀಟಾ ಅಂತ ಬಂತು. ದ್ಯಾಟ್ ಈಸ್ ಈಕ್ವಲ್ ಟು, ನಾನು ನಿನ್ನೆ ಹೇಳ್ತೇನೇ ಇರ್ತೀನಿ, ನಿಮಗೆ ಬೇಜಾರಾದರೂ ಪರವಾಗಿಲ್ಲ. ಮ್ಯಾಥಮೆಟಿಕ್ಸ್ ಸ್ಟೂಡೆಂಟು ನಿರಂತರ ವಿದ್ಯಾರ್ಥಿ ಅಂತ ಹೇಳಿದೆ.
ಅವನು ಕಲಿತಾನೇ ಇರಬೇಕು ಅಂತ. ಇಲ್ಲಿ ಸೈನ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಕ್ಯೂಬ್ ಥೀಟಾ ಅಂತ ಬಂತು. ಇದು ಫಾರ್ಮುಲಾ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಅಂತ. ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಅಂತ. ನಿನ್ನೆ ಆಲ್ಜಿಬ್ರಾದಲ್ಲಿ ಒಂದು ಐಡೆಂಟಿಟಿ ತೋರಿಸ್ದೆ. ಉದಾಹರಣೆ ಐಡೆಂಟಿಟಿ ಯಾವ ಥರ ಇರುತ್ತೆ ಅದಕ್ಕೆ. ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಈಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ. ಇದು ನಿಮಗೆ ಹೈಸ್ಕೂಲ್ ಸೆಕೆಂಡ್ ಇಯರಲ್ಲಿ ಹೇಳ್ಕೊಟ್ಟಿರ್ತಾರೆ. ಫಾರ್ಮುಲಾ ಇದು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹೇಗೋ ಹಾಗೆ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಒಂದು ಕಡೆ ಪಕ್ಕದಲ್ಲಿ ಬರ್ಕೊಳ್ಳಿ. ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಫಾರ್ಮುಲಾ ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಫಾರ್ಮುಲಾ. ಈ ಫಾರ್ಮುಲಾ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಇಲ್ಲಿ ಇದು ಸೈನ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಕ್ಯೂಬ್ ಥೀಟಾ. ಸೈನ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಕ್ಯೂಬ್ ಥೀಟಾ ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಅಂತ. ಹಾಗಾಗಿ ಎಕ್ಸ್ ಮೈನಸ್ ವೈ ಅಂದರೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಎಕ್ಸ್ ಮೈನಸ್ ವೈ ಥರ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಎಕ್ಸ್ ಸ್ಕ್ವೇರ್. ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದರೆ ಸೈನ್ ಥೀಟಾ, ಅದರ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಎಕ್ಸ್ ವೈ. ಎಕ್ಸ್ ವೈ ಅಂದರೆ ಎಕ್ಸ್ ಅಂದರೆ ಸೈನ್ ಥೀಟಾ, ವೈ ಅಂದರೆ ಕಾಸ್ ಥೀಟಾ, ಸೈನ್ ಥೀಟಾ ಕಾಸ್ ಥೀಟಾ ಪ್ಲಸ್ ವೈ ಸ್ಕ್ವೇರ್. ವೈ ಅಂದರೆ ಕಾಸ್ ಥೀಟಾ ಸ್ಕ್ವೇರ್, ಕಾಸ್ ಸ್ಕ್ವೇರ್ ಥೀಟಾ. ಎಕ್ಸ್ ಮೈನಸ್ ವೈ ಇದು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇದ್ದಂಗೆ. ಹಾಗಾಗಿ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ಗೆ ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಫಾರ್ಮುಲಾ ಹೋಲ್ ಓವರ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಕರೆಕ್ಟಾ? sin theta minus cos theta, sin theta minus cos theta get cancelled. Further simplification, sin square theta plus cos square theta. Correct? Sin square theta plus cos square theta. 1. Sin square theta plus cos square theta. 1 plus sin theta cos theta over cos theta into sin theta. Sin square theta plus cos square theta 1 plus sin theta cos theta divided by cos theta into sin theta. ಇದು ಸ್ಪ್ಲಿಟ್ಟಿಂಗ್ ದಿ ಫ್ರ್ಯಾಕ್ಷನ್ಸ್, ಸ್ಪ್ಲಿಟ್ ಮಾಡೋದು. ಇವೆಲ್ಲ ಹೇಳ್ಕೊಟ್ಟಿರ್ತಾರೆ ನಿಮಗೆ. ಎ ಪ್ಲಸ್ ಬಿ ಬೈ ಸಿ ಅಂತಿತ್ತು ಉಟ್ಕೊಳ್ಳಿ. ಎ ಪ್ಲಸ್ ಬಿ ಬೈ ಸಿ ಇದ್ದರೆ ಎ ಬೈ ಸಿ ಪ್ಲಸ್ ಬಿ ಬೈ ಸಿ ಅಂತ ಸ್ಪ್ಲಿಟ್ ಮಾಡ್ಬೋದು. ಎ ಬೈ ಸಿ ಪ್ಲಸ್ ಬಿ ಬೈ ಸಿ ಅಂತ. Splitting the fractions, 1 by cos theta into sin theta plus sin theta cos theta divided by cos theta sin theta. ಕರೆಕ್ಟಾ? ಈಗಿಲ್ಲಿ sin theta ಹೋಯಿತು. cos theta get cancelled. 1 ಇದಿಷ್ಟು 1 ಆಯಿತು. 1 ಪ್ಲಸ್ 1 ಬೈ ಕಾಸ್ ಥೀಟಾ. 1 ಬೈ ಕಾಸ್ ಅಂದರೆ ಸೀಕೆಂಟ್ ಥೀಟಾ ಇಂಟು 1 ಬೈ ಸೈನ್. 1 ಬೈ ಸೈನ್ ಅಂದರೆ ಕೋಸಿಕೆಂಟ್ ಥೀಟಾ. ತಪ್ಪಸರೇನು? 1 ಪ್ಲಸ್ 1 ಬೈ ಕಾಸ್ ಥೀಟಾ ಸೀಕೆಂಟ್ ಥೀಟಾ, 1 ಬೈ ಸೈನ್ ಥೀಟಾ ಕೋಸಿಕೆಂಟ್ ಥೀಟಾ. ದಟ್ ಈಸ್ ನಥಿಂಗ್ ಬಟ್ RHS. ಕರೆಕ್ಟಾ? ಪ್ರೊಸೀಜರ್ ಸಿಂಪಲ್ಲೇ, ಆದರೆ ಪ್ರೋಸೆಸ್ ಲೆಂತಿ. ಅರ್ಥ ಆಯ್ತಲ್ಲ? ಇದು ಒಂದು ಲೆಕ್ಕ. ನೆಕ್ಸ್ಟ್ ಇನ್ನೊಂದು ಲೆಕ್ಕ. ಇದಕ್ಕೆಲ್ಲ ನಾನು ಹೇಳಿದ್ನಲ್ಲ, ನಿಮ್ಮ ತಳಹದಿ ಫೌಂಡೇಶನ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೆಲ್ಲ ನೀವು ಮರಿಬಾರ್ದು, ಜ್ಞಾಪ ಇಟ್ಕೋಬೇಕು. ಈಗ ಥರ ಒಂದು ಆಗ್ಬಿಡುತ್ತೆ ಹೆಚ್ಚು ಕಮ್ಮಿ ಗ್ರಾಚಾರ. ನಾಳೆ
SLC ಪರೀಕ್ಷೆ ಇಲ್ಲವೇ ಇಲ್ಲ, ಎಲ್ಲರೂ ಪಾಸ್ ಅಂತ ಅಂದ್ಬಿಡ್ತಾರೆ. ನಾಳಿಂದ ಹುಡುಗರೆಲ್ಲ ಹಾಗಂತ ಬಂದ್ಬಿಡ್ತು, ಪೇಪರಲ್ಲಿ ಮಿನಿಸ್ಟರ್ ಅನೌನ್ಸ್ ಮಾಡಿದರು, ಗೌರ್ಮೆಂಟ್ ತೀರ್ಮಾನ ಮಾಡ್ತು ಅಂತ ಇಟ್ಕೊಳ್ಳಿ, SLC ಪರೀಕ್ಷೆನೇ ಇಲ್ಲ ಅಂದ್ಬಿಟ್ಟು ಅಂದ್ಕೊಳ್ಳಿ. SLC ಪರೀಕ್ಷೆ ಇಲ್ಲ, ಇನ್ನು ದತ್ತಾಮೆಸ್ಟ್ರು ಹೇಳಿದ್ರು ಟ್ರಿಗ್ನಾಮೆಟ್ರಿ ಬೇಡ, ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ಸು ಬೇಡ, ಮಲ್ಕೊಂಬೇಡ ಅಂದರೆ ಪೂರ ಮಲ್ಕೊಂಬಿಡ್ತೀರ. ಈ ವರ್ಷ ಕೊರೋನಾ ಅಂತ ಬಂದೊಳೆ ಮುಂದಕ್ಕೆ ಹಾಕ್ಬೋದು, ಈ ವರ್ಷ ಒಂದ್ಸಲ ಪಾಸ್ ಮಾಡ್ಬೋದು. ಆದರೆ ನೆಕ್ಸ್ಟ್ ಅಂತೂ PUC ಬೇಕೇ ಬೇಕು, ಮ್ಯಾಥಮೆಟಿಕ್ಸು PUCಲೂ ಬೇಕು, CETಗೂ ಬೇಕು, BEಗೂ ಬೇಕು. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಇದನ್ನು ಬರೀ SLC ಪರೀಕ್ಷೆ ಅಂತಲ್ಲ, ಮುಂದಿನ ನಮ್ಮ ಭವಿಷ್ಯಕ್ಕೆ ಬುನಾದಿ ಅಂತ ಓದಬೇಕೀಗ, ತಿಳ್ಕೋಬೇಕು. ಅದ್ಮೇಲೆ ನಾನು ಇನ್ನು ಯಾವ ಅರ್ಥದಲ್ಲಿ ಬಿಡಿಸಿ ಹೇಳಬೇಕಾದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಒನ್ ಪ್ಲಸ್ prove that 1 plus secant A over secant A, prove that 1 plus secant A over secant A is equal to sin squared A over 1 minus cos A. Prove that 1 plus secant A over secant A is equal to sin square A over 1 minus cos A. ಭಾಳ ಸುಲಭ ಆಗಿದೆ, ಹಿಂಟ್ ಗೊತ್ತಾಗ್ತಾ ಇದೆ. ನೋಡಿದರೆ ಕನ್ನಡ ಮೀಡಿಯಮ್ನು ಇದು ಕಣ್ಣಾಡಿಸಿದರೆ ರೈಟ್ ಸೈಡಲ್ಲಿ ಸೈನ್ ಕಾಸ್ ಇದೆ, ಹಾಗಾಗಿ ಸೀಕೆಂಟ್ನ ಕಾಸ್ಗೆ ಕನ್ವರ್ಷನ್ ಮಾಡ್ಕೊಳ್ಳೋಣ. ಸೊ LHS 1 plus secant A over secant A, 1 plus secant A ಗೆ 1 by cos A whole over secant A ಗೆ 1 by cos A, 1 plus secant A ಗೆ 1 by cos A whole over secant A ಗೆ 1 by cos A. ಮೇಲ್ಗಡೆ ಫ್ರಾಕ್ಷನ್ ಸಿಂಪ್ಲಿಫಿಕೇಶನ್, ಇಲ್ಲಿ ಡಿನಾಮಿನೇಟರ್ ಇಟ್ ಸೆಲ್ಫ್ ಇಸ್ ಅ ಫ್ರಾಕ್ಷನ್, ನ್ಯೂಮರೇಟರ್ ಇಸ್ ಆಲ್ಸೋ ಎ ಫ್ರಾಕ್ಷನ್. ಇಲ್ಲಿ ಅಂಶವೂ ಒಂದು ಭಿನ್ನರಾಶಿ, ಛೇದವೂ ಒಂದು ಭಿನ್ನರಾಶಿ. ಭಿನ್ನರಾಶಿ ಇದ್ರೆ ಅಂಶ ಛೇದ, ಇಲ್ಲಿ ಈ ಭಿನ್ನರಾಶಿಯಲ್ಲಿ ಅಂಶವೇ ಒಂದು ಭಿನ್ನರಾಶಿ, ಛೇದವೇ ಒಂದು ಭಿನ್ನರಾಶಿ. ಸ್ವಲ್ಪ ನಿಧಾನಕ್ಕೆ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಇದು ಗಾಬರಿಯಲ್ಲ, ಅಂಶವೇ ಭಿನ್ನರಾಶಿ ಅಂತ ತಕ್ಷಣ ಏನೋ ಆಕಾಶದಲ್ಲೇ ಮೇಲೆ ಬಿತ್ತು ಅಂತಲ್ಲ. ಇದನ್ನು ಸಪ್ರೇಟ್, ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಎರಡನ್ನು ಸಪ್ರೇಟ್ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಇದನ್ನು ಉಲ್ಟಾ ಮಾಡ್ಕೊಳ್ಳಿ, ಗುಣಿಸಿ ಅಷ್ಟೇ. ಹಾಗಾಗಿ ಇಲ್ಲಿ LCM cos A ಹೋಲ್ ಓವರ್ 1 cos A, so 1 cos A into 1 cos A plus cos A get cancelled 1 whole over 1 by cos A. Correcta? That is equal to 1 plus cos A, 1 plus cos A over cos A into reverse cos A by 1, cos A by 1. Correcta? cos A get cancelled. ಅಲ್ಲಿಗೆ LHS after simplification boils down to 1 plus cos A. ಎಡಭಾಗವನ್ನು ಸಂಕ್ಷೇಪಗೊಳಿಸಿದಾಗ ಅದು ಅಂತಿಮವಾಗಿ 1 ಪ್ಲಸ್ ಕಾಸ್ ಎ ಎಂಬ ಫಲಿತಾಂಶಕ್ಕೆ ಬಂದು ನಿಲ್ಲುತ್ತದೆ. ಹಾಗಾಗಿ ಎಡಭಾಗದ ಬೆಲೆ 1 ಪ್ಲಸ್ ಕಾಸ್ ಎ. ಅದನ್ನು ಒಂದು ಕಡೆ ಇಟ್ಕೊಳ್ಳಿ. ಈಗ ಎಡಭಾಗ ಅಥವಾ ಬಲಭಾಗ ತಗೊಳ್ಳಿ. ಇದು ಎಡಭಾಗ ಆಯಿತು, ಬಲಭಾಗ ತಗೊಳ್ಳಿ. ವಾಟ್ ಈಸ್ ರೈಟ್ ಹ್ಯಾಂಡ್? ರೈಟ್ ಹ್ಯಾಂಡ್ ತಗೊಳ್ಳಿ.
ರೈಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಏನು ಕೊಟ್ಟಿದ್ದಾನೆ ಸೈನ್ ಸ್ಕ್ವೇರ್ ಎ ಓವರ್ ಏನೋ ಕೊಟ್ಟಿದ್ದಾರೆ ಸೈನ್ ಸ್ಕ್ವೇರ್ ಎ ಓವರ್ 1 ಮೈನಸ್ ಕಾಸ್ ಎ ಸೈನ್ ಸ್ಕ್ವೇರ್ ಎ ಓವರ್ 1 ಮೈನಸ್ ಕಾಸ್ ಎ ಅಂತ ಕೊಟ್ಟಿದ್ದಾರೆ ಇದು ರೈಟ್ ಹ್ಯಾಂಡ್ ಸೈಡ್ ಇದನ್ನು ಸಿಂಪ್ಲಿಕೇಶನ್ ಮಾಡಿದರೂ ಇದು ಅಷ್ಟೇ ಬಂದುಬಿಟ್ರೆ ಎರಡೂ ಸಮ ಅಂತ ನೋಡೋಣ ಸಿಂಪ್ಲಿಕೇಶನ್ ಮಾಡೋಣ ಸೈನ್ ಸ್ಕ್ವೇರ್ಡ್ ಎನ ನಿನ್ನೆ ನಾನು ಹೇಳಿದ್ದೀನಿ ಸೈನ್ ಸ್ಕ್ವೇರ್ಡ್ ಎ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ ಈಸ್ ಆಲ್ವೇಸ್ ಈಕ್ವಲ್ ಟು 1 ಹಾಗಾಗಿ ಸೈನ್ ಸ್ಕ್ವೇರ್ ಎನ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೋಬೋದು ತಪ್ಪು ಸರಿ ನಾವು ಸೈನ್ ಸ್ಕ್ವೇರ್ ಎ ಇಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಎ ಆ ಕಡೆ ಕಳಿಸಿದರೆ ಅಲ್ಲಿಗೆ ಸೈನ್ ಸ್ಕ್ವೇರ್ ಎ ಬದಲಿಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಹೋಲ್ ಓವರ್ 1 ಮೈನಸ್ ಕಾಸ್ ಎ ಸೈನ್ ಸ್ಕ್ವೇರ್ ಎ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊಂಡಿದ್ದೀನಿ ಈಗ ಮೇಲ್ಗಡೆದು ನಿನ್ನೆನೂ ಕೂಡ ಈ ಥರದ್ದು ಒಂದು ಬಂದಿತ್ತು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಇದು ಎ ಸ್ಕ್ವೇರ್ಡ್ ಮೈನಸ್ ಬಿ ಸ್ಕ್ವೇರ್ ಅಂತ ನಿನ್ನೆ ಮಾಡಿದ್ದೆ ಎ ಸ್ಕ್ವೇರ್ಡ್ ಮೈನಸ್ ಬಿ ಸ್ಕ್ವೇರ್ಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎಗೆ ಎ ಸ್ಕ್ವೇರ್ಡ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇವೆಲ್ಲ ಜ್ಞಾಪಕ ಇಟ್ಕೋಬೇಕು ಆಲ್ಜಿಬ್ರಾ ಫಾರ್ಮುಲಾಗಳು ಇವು ಬೀಜಗಣಿತದ ನಿತ್ಯ ಸಮೀಕರಣಗಳು ಆಲ್ಜಿಬ್ರಿಕ್ ಐಡೆಂಟಿಟೀಸ್ ಅವು ಟ್ರಿಗನಾಮೆಟ್ರಿಕ್ ಐಡೆಂಟಿಟಿ ಪ್ರೂವ್ ಮಾಡೋಕ್ಕೆ ಆಲ್ಜಿಬ್ರಿಕ್ ಐಡೆಂಟಿಟಿ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಇದು ಮೇಲ್ಗಡೆ ಇದನ್ನು ಎ ಪ್ಲಸ್ ಬಿ 1 ಪ್ಲಸ್ ಕಾಸ್ ಎ ಇಂಟು ಎ ಮೈನಸ್ ಬಿ 1 ಮೈನಸ್ ಕಾಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಓವರ್ 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಗೆಟ್ ಕ್ಯಾನ್ಸಲ್ ದಟ್ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಎ ನೋಡ್ಕೊಳ್ಳಿ ಈಗ ಎಲ್ ಎಚ್ ಎಸ್ ಎಷ್ಟು ಬಂದಿದೆ ಎಲ್ ಎಚ್ ಎಸ್ ಇಸ್ ಆಲ್ಸೋ 1 ಪ್ಲಸ್ ಕಾಸ್ ಎ ಆರ್ ಎಚ್ ಎಸ್ ಇಸ್ ಆಲ್ಸೋ 1 ಪ್ಲಸ್ ಕಾಸ್ ಎ therefore LHS is equal to RHS proved correcta next ಇನ್ನೊಂದು ಲೆಕ್ಕ ಮಾಡಿ prove that square root of 1 plus sin A whole over 1 minus sin A is equal to secant A plus tan A. Square root of 1 plus sin A over 1 minus sin A, prove that is equal to secant A plus tan A. ಕೊಟ್ಟಿದ್ದಾನೆ ಲೆಕ್ಕ 1 ಪ್ಲಸ್ ಸೈನ್ ಎ ಓವರ್ 1 ಮೈನಸ್ ಸೈನ್ ಎನ ಇಷ್ಟು ಎಂದು ತೋರಿಸಿರಿ ಈಗ ಲೆಟ್ ಬಿ ಸ್ಟಾರ್ಟ್ ವಿತ್ ಎಲ್ ಎಚ್ ಎಸ್ ತಗೋಣ ಎಲ್ ಎಚ್ ಎಸ್ ಗಿವನ್ ಎಡಭಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಓವರ್ 1 ಮೈನಸ್ ಸೈನ್ ಎ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ 1 ಮೈನಸ್ ಸೈನ್ ಎ ಇದನ್ನು ಸಿಂಪ್ಲಿಕೇಶನ್ ಮಾಡಬೇಕು. ಇದಕ್ಕೆ ನಮ್ಮ ಮತ್ತೆ ಪುನಃ ಹೈಸ್ಕೂಲ್ ಹೋಗಬೇಕು. 10ನೇ ಕ್ಲಾಸಿಂದ 8ನೇ ಕ್ಲಾಸ್ಗೋ 9ನೇ ಕ್ಲಾಸ್ಗೋ ಹೋಗಬೇಕು. ನಿಮಗೆ 8ನೇ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಾರೋ 9ನೇ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ. ಸರ್ಡ್ಸ್ ಅಂತ ಹೇಳ್ಕೊಟ್ಟಿರ್ತಾರೆ. ಸರ್ಡ್ಸ್ ಅಂತ ಕನ್ನಡದಲ್ಲಿ ಕರಣಿಗಳು.
ಇವೆಲ್ಲ ಮ್ಯಾಥಮೆಟಿಕ್ಸು ಭಾಳ ಬೇಸಿಕ್ ಅಂಶಗಳು. ಇವನ್ನೆಲ್ಲ ಜ್ಞಾಪ ಇಟ್ಕೊಂಡಿರಬೇಕು. ಯಾಕೆಂದರೆ ಇವೆಲ್ಲ ಮೂಲಭೂತ ಅಂಶಗಳು. ಮಗ್ಗಿ 2 3 6 3 5 15 4 7 28 ಹಿಂದೆ ನಮಗೆಲ್ಲ ಮೇಷ್ಟ್ರುಗಳು ಫಸ್ಟು ಮಗ್ಗಿ ಪಾಠ ಮಾಡಿ ಅನ್ನೋರು. 1ನೇ ಕ್ಲಾಸಲ್ಲಿ ಮಗ್ಗಿ ಪಾಠ ಮಾಡಿ ಅನ್ನೋರು. 1 1 2 1 2 2 2 4 2 3 6 2 4 8 ಅದನ್ನು ಹೆಂಗೆ ಕಲಿಸೋರು ನಮಗೆ ಅಂದರೆ 2 1 2 2 2 4 2 3 6 2 4 8 2 5 10 2 6 12 2 7 14 2 8 16 2 9 18 2 10 20 ಅಂತ ಹೇಳಿ ಮತ್ತು ಉಲ್ಟಾ 2 10 20 2 9 18 2 8 16 ಮತ್ತು ಉಲ್ಟಾ. ತಕ್ಷಣವೇ ಮೇಷ್ಟ್ರು 9 5 ಅನ್ನೋದು, 13 5 ಅಂತ ಕೇಳೋರು. ಯಾಕೆ ಮಗ್ಗಿನ ಅಷ್ಟು ಮೊದಲುಗಳೇ ಮುಂದೆ ಕೂಡು ಲೆಕ್ಕ, ಗುಣಿಸು ಲೆಕ್ಕ, ಭಾಗಿಸು ಲೆಕ್ಕ, ಅದಕ್ಕೆ ಮಗ್ಗಿನೇ ಮೂಲ ಅಂತ. ಹಾಗೆ ಮ್ಯಾಥಮೆಟಿಕ್ಸಲ್ಲಿ ನೀವು ಟ್ರಿಗ್ನಾಮೆಟ್ರಿ ಮಾಡಿ, ನಾಳೆ ದಿನ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ನ ಮಾಡಲಿ, ನಾಳಿದ್ದು ಸರ್ಫೇಸ್ ಏರಿಯಾ ಮಾಡಲಿ, ಆ ಲೆಕ್ಕಗಳಿಗೆಲ್ಲ ಈ ಸರ್ಡ್ಸ್ ಬೇಕಾಗುತ್ತೆ. ಸರ್ಡ್ಸ್ ಅಥವಾ ಕರಣಿಗಳು. ಕನ್ನಡದಲ್ಲಿ ನೋಡಿ, √3, √5, √2 ಇಲ್ಲಿ ರೂಟ್ ಎಂಥೋ ಬಂದಿದೆ. ಈ ರೂಟ್ ಅಂತ ಬಂದರೆ ಸ್ವಲ್ಪ ಕಷ್ಟ. ರೂಟ್ ಬಂದರೆ ಬರೀ 3 ಅಂತಿದ್ರೆ ಎಷ್ಟು ಚೆನ್ನಾಗಿತ್ತು, ಸುಲಭ ಗುಣಿಸೋದೋ ಭಾಗಿಸೋದೋ ಮಾಡ್ಬೋದು. ಈ √3 ಅಂತ ಥರ ಅದ್ರೊಳಗೆ ಥರ ಕೂತ್ಕೊಂಡ್ಬಿಟ್ಟಿದೆ ಅಂತ. ಇವುಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ಅಂತೀವಿ ಕನ್ನಡ ಮೀಡಿಯಮ್ನವರು. ಇವುಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು, ಭಾಗ ಮಾಡುವುದಕ್ಕೆ ಬಾರದ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಅಂತೀವಿ. ಇಂಗ್ಲೀಷ್ ಮೀಡಿಯಮ್ನವರು ಇವನ್ನೆಲ್ಲ ಇರ್ರ್ಯಾಷನಲ್ ಅಂತ ಕರಿತೀವಿ. ಇರ್ರ್ಯಾಷನಲ್ ಅಂತ. ಈ ಇರ್ರ್ಯಾಷನಲ್ಗಳು ಬಂದಾಗ ಅದನ್ನು ರ್ಯಾಷನಲ್ ಮಾಡ್ಕೊಂಬಿಟ್ರೆ ಲೆಕ್ಕ ಸುಲಭ ಆಗಿಬಿಡುತ್ತೆ. ಆದ್ದರಿಂದ ಇರ್ರ್ಯಾಷನಲ್ಗಳನ್ನು ರ್ಯಾಷನಲ್ ಮಾಡ್ಕೊಳ್ಳೋದು ಹೇಗೆ? ಅಭಾಗಲಬ್ಧವನ್ನು ಭಾಗಲಬ್ಧ ಸಂಖ್ಯೆಯನ್ನಾಗಿ ಪರಿವರ್ತಿಸ್ಕೊಂಡ್ರೆ ನಮಗೆ ಸಿಂಪ್ಲಿಫಿಕೇಷನ್ ಸುಲಭ, ಸಂಕ್ಷೇಪಿಸುವುದು ಸುಲಭ, ಲೆಕ್ಕ ಮಾಡುವುದು ಸುಲಭ. ಆದ್ದರಿಂದ ನೀವೊಂದು ಜ್ಞಾಪ ಇಟ್ಕೊಳ್ಳಿ, ಯಾವಾಗ ರೂಟ್ ಸಮಥಿಂಗ್ ಅಂತ ಬರ್ತವೋ, ಅಭಾಗಲಬ್ಧ ಬರ್ತವೋ, ಆವಾಗೆಲ್ಲ ಅದನ್ನು ಭಾಗಲಬ್ಧ ಮಾಡ್ಕೋಬೇಕು. ಇರ್ರ್ಯಾಷನಲ್ ಶುಡ್ ಬಿ ಕನ್ವರ್ಟೆಡ್ ಇಂಟು ರ್ಯಾಷನಲ್. ಆ ಕನ್ವರ್ಷನ್ ಮಾಡ್ಕೊಳ್ಳೋಕ್ಕೆ ಒಂದು ಹಿಂಟ್ ಇದೆ. ಅದಕ್ಕೆ ರ್ಯಾಷನಲೈಸಿಂಗ್ ದಿ ಡಿನಾಮಿನೇಟರ್ ಅಂತ ಹೇಳ್ತಾರೆ. ಛೇದವನ್ನು ಅಕರಣೀಕರಣಗೊಳಿಸುವುದು ಅಂತ. ಛೇದವನ್ನು ಅಕರಣೀಕರಣ, ರ್ಯಾಷನಲೈಸಿಂಗ್ ದಿ ಡಿನಾಮಿನೇಟರ್. ಒಂದು 50 ಸಲ ಬರುತ್ತೆ ಇದು ನಿಮಗೆ ಲೆಕ್ಕಗಳಲ್ಲಿ. ರ್ಯಾಷನಲೈಸ್ ದಿ ಡಿನಾಮಿನೇಟರ್ ಅಂತಾರೆ ಮೇಷ್ಟ್ರು. ರ್ಯಾಷನಲೈಸ್ ದಿ ಡಿನಾಮಿನೇಟರ್ ಅಂದ್ಬಿಡ್ತಾರೆ. ಛೇದವನ್ನು ಅಕರಣೀಕರಣಗೊಳಿಸುವುದು ಹೇಗೆ ಸರ್ ಅಂದರೆ ನೋಡ್ಕೊಳ್ಳಿ. ಕನ್ನಡದಲ್ಲಿ ಹೇಳೋದಾದರೆ ಛೇದವನ್ನು ಅಕರಣೀಕರಣಗೊಳಿಸುವುದು. ಅಕರಣೀಕರಣ, ಕರಣಿಯಾಗಿರುವುದನ್ನು ಅಕರಣೀಕರಣಗೊಳಿಸುವುದು, ಅಭಾಗಲಬ್ಧವಾಗಿರುವುದನ್ನು ಭಾಗಲಬ್ಧಗೊಳಿಸುವುದು ಅಂತ. ಅದಕ್ಕೆ ಹೇಗೆ ಅಂದರೆ ಛೇದ ಮಾತ್ರ ಯಾವಾಗಲೂ ಮಾಡಬೇಕು. ರ್ಯಾಷನಲೈಸಿಂಗ್ ದಿ ಡಿನೋಮಿನೇಟರ್. ಆವಾಗ ಡಿನಾಮಿನೇಟರು 1 - sin a ಇದ್ದರೆ ಅದಕ್ಕೆ ಉಲ್ಟಾ ತಗೋಬೇಕು. 1 + sin a ಡಿವೈಡೆಡ್ ಬೈ 1 + sin a. ಸರಿ, 2 ಹಾಕೊಂಬಿಟ್ರಲ್ಲ. 1 + sin 1 + sin a ಅಷ್ಟೇ ಬರ್ಕೊಂಡಿದ್ರೆ ಸಾಕಾಗಿತ್ತಿಲ್ವಾ? ಇಲ್ಲಿ ಕೆಳಗಡೆಯೂ 1 + sin a ಅಂತ ಬರ್ಕೊಂಡ್ರಲ್ಲ. ಅಂದರೆ ವ್ಯಾಲ್ಯೂ ಶುಡ್ ನಾಟ್ ಬಿ ಆಲ್ಟರ್ಡ್. ಬೆಲೆ ವ್ಯತ್ಯಾಸ ಆಗಬಾರ್ದು. ಹಾಗಾಗಿ ಮೇಲ್ಗಡೆ ಹಾಕ್ಕೊಂಡ್ರಷ್ಟೇ ಕೆಳಗಡೆ ಹಾಕ್ಕೊಂಡ್ರೆ ಕ್ಯಾನ್ಸಲ್ ಆಗಿ 1 ಅಂತಲೇ ಇರುತ್ತೆ, ವ್ಯಾಲ್ಯೂ ವ್ಯತ್ಯಾಸ ಆಗಲ್ಲ. ಹಾಗಾಗಿ 1 - sin a ಛೇದವನ್ನು ಅಕರಣೀಕರಣಗೊಳಿಸೋಕ್ಕೆ 1 + sin a ಓವರ್ 1 + sin a ಅಂತ ಬರ್ಕೋತೀರಿ. ಇದನ್ನು ಯಾವ ಥರ ಹಾಕ್ಕೋಬೇಕು ಮೇಲ್ಗಡೆ ಅಂದರೆ ರ್ಯಾಷನಲೈಸಿಂಗ್ ದಿ ಡಿನಾಮಿನೇಟರ್.
ರ್ಯಾಷನಲೈಸಿಂಗ್ ದಿ ಡಿನಾಮಿನೇಟರ್, ಛೇದವನ್ನು ಅಕರ್ಣೀಕರಣಗೊಳಿಸುವುದರ ಮೂಲಕ, ಛೇದವನ್ನು ಅಕರ್ಣೀಕರಣ ಮಾಡಿದಾಗ ಈ ರೀತಿ ಬಂತು. ಈಗ ಛೇದವನ್ನು ಅಕರ್ಣೀಕರಣಗೊಳಿಸ್ತೇವೆ. ಸ್ಕ್ವೇರ್ ರೂಟ್ ಆಫ್, ಈಗ ಕೆಳಗಡೆ ಡಿನಾಮಿನೇಟರ್ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ, 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ 1, ಬಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ಡ್ ಎ ಹೋಲ್ ಓವರ್ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ, ಬೋತ್ ಆರ್ ಸೇಮ್, 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಹೋಲ್ ಓವರ್ 1 ಮೈನಸ್ ಸೈನ್ ಸ್ಕ್ವೇರ್ ಎ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ, ಗೊತ್ತಲ್ಲ ನಿಮ್ಮ ಫಾರ್ಮುಲಾ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1, ಅಥವಾ ಕಾಸ್ ಸ್ಕ್ವೇರ್ ಎ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ. ತಪ್ಪಸಲೇನೋ, ಅಲ್ಲಿಗೆ 1 ಮೈನಸ್ ಸೈನ್ ಸ್ಕ್ವೇರ್ ಎಗೆ ಕಾಸ್ ಸ್ಕ್ವೇರ್ ಎ. ಕರೆಕ್ಟ್? ದಟ್ ಈಸ್ ಈಕ್ವಲ್ ಟು, ಈಗ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ತೆಗಿಬೋದು. 1 ಪ್ಲಸ್ ಸೈನ್ ಎಗೆ ಹೋಲ್ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ತೆಗೆದರೆ 1 ಪ್ಲಸ್ ಸೈನ್ ಎ ಹೋಲ್ ಓವರ್ ಕಾಸ್ ಸ್ಕ್ವೇರ್ಡ್ ಎಗೂ ಸ್ಕ್ವೇರ್ ರೂಟ್ ತೆಗಿಬೋದು. ಕಾಸ್ ಸ್ಕ್ವೇರ್ಡ್ ಎಗೆ ಸ್ಕ್ವೇರ್ ರೂಟ್ ತೆಗೆದರೆ ಕಾಸ್ ಎ. ಕರೆಕ್ಟಾ? ಸ್ಪ್ಲಿಟಿಂಗ್ ದಿ ಫ್ರಾಕ್ಷನ್ಸ್, ಭಿನ್ನರಾಶಿಗಳನ್ನು ವಿಭಾಗ ಮಾಡಿದಾಗ 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ, 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ, 1 ಬೈ ಕಾಸ್ ಎ ನಥಿಂಗ್ ಬಟ್ ಸೀಕೆಂಟ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ನಥಿಂಗ್ ಬಟ್ ಟ್ಯಾನ್ ಎ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ದಟ್ ಈಸ್ ನಥಿಂಗ್ ಬಟ್ RHS. ಪಸರಿನೋ ಪ್ರೂವ್. ಇಲ್ಲಿ ಹಿಂಟ್ ಈ ಲೆಕ್ಕದಲ್ಲಿ ರ್ಯಾಷನಲೈಸಿಂಗ್ ದಿ ಡಿನಾಮಿನೇಟರ್, ಛೇದವನ್ನು ಅಕರ್ಣೀಕರಣಗೊಳಿಸುವುದರ ಮೂಲಕ ಲೆಕ್ಕ ಮಾಡಿದೆ. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಲೆಕ್ಕ. ಇನ್ನೊಂದು ಲೆಕ್ಕ. Prove that sin theta minus 2 sin cube theta whole over 2 cos cube theta minus cos theta is equal to tan theta. Prove that sin theta minus 2 sin cube theta whole over 2 cos cube theta minus cos theta is equal to tan theta. Prove that. ಕನ್ನಡ ಮೀಡಿಯಂನವರು sin theta minus 2 sin cube theta over 2 cos cube theta minus cos theta ಅದು tan thetaಗೆ ಸಮ ಎಂದು ಸಾಧಿಸಿರಿ ಅಂತ ಮಾಡೋಣ. LHS is equal to sin theta minus 2 sin cube theta over 2 cos cube theta minus cos theta. ಕರೆಕ್ಟಾ? ಈಗ ಸಿಂಪ್ಲಿಫಿಕೇಶನ್, ಸರಳೀಕರಿಸುವುದು, ಸುಲಭ ರೂಪಕ್ಕೆ ತರುವುದು. ಮೇಲ್ಗಡೆ sin theta ಇರೋದ್ರಿಂದ sin theta can be taken common. ಅಂಶದಲ್ಲಿ ಸೈನ್ ಥೀಟಾವನ್ನು ಕಾಮನ್ ತೊಗೊಂಡಿದ್ದೀನಿ, ಸಾಮಾನ್ಯ ತೊಗೊಂಡಿದ್ದೀನಿ. ಸೈನ್ ಥೀಟಾ ಕಾಮನ್ ತೊಗೊಂಡ್ರೆ 1
minus 2 sin square theta. 1 minus 2 sin square theta whole over ಕೆಳಗಡೆ cos ಇರೋದ್ರಿಂದ cos theta can be taken common. cos theta ಕಾಮನ್ ತಗೊಂಡ್ರೆ 2 cos square theta minus 1. ಕರೆಕ್ಟಾ? 2 cos square theta minus 1. That is equal to sin theta into 1 minus 2 sin square theta ಅಂತಾನೆ. ಕರೆಕ್ಟಾ? ಇದನ್ನು ಯಾವ ಥರ ಬರ್ಕೊಳ್ಳೋದು ನೋಡಿ. 1 minus 2 into 1 minus 2 into sin square theta. ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲಿ 1 minus 2 sin square thetaನೇ ಒಂದು ಬ್ರ್ಯಾಕೆಟಲ್ಲಿದೆ. ಹಾಗಾಗಿ ಇದಕ್ಕೊಂದು ಬಿಗ್ ಬ್ರ್ಯಾಕೆಟ್ ಹಾಕೋತೀನಿ. 1 minus 2 ಈ ಸೈನ್ ಸ್ಕ್ವೇರ್ ಥೀಟಾ ಇದೆಯಲ್ಲ, ಇದಕ್ಕೊಂದು ಬ್ರ್ಯಾಕೆಟ್ ಹಾಕೋತೀನಿ, ಫ್ಲವರ್ ಬ್ರ್ಯಾಕೆಟ್. ಮ್ಯಾಥಮೆಟಿಕ್ಸಲ್ಲಿ ಬ್ರ್ಯಾಕೆಟ್ಗಳೇ ಒಂದು ಕತೆ, ಬ್ರ್ಯಾಕೆಟ್ಗಳದ್ದೇ ಒಂದು ಚಾಪ್ಟರ್ ಇದೆ. ಬ್ರ್ಯಾಕೆಟ್ಗಳನ್ನು ತೆಗೆಯಿರಿ ಅಂತಲೇ ಒಂದು ಲೆಕ್ಕಿರೋದು ನಮಗೆ ಮ್ಯಾಥಮೆಟಿಕ್ಸಲ್ಲಿ. ರಿಮೂವ್ ದಿ ಬ್ರ್ಯಾಕೆಟ್ಸ್ ಅಂತ. ಬಿಗ್ ಬ್ರ್ಯಾಕೆಟ್, ಫ್ಲವರ್ ಬ್ರ್ಯಾಕೆಟ್, ಸ್ಮಾಲ್ ಬ್ರ್ಯಾಕೆಟ್, ಲೈನ್ ಬ್ರ್ಯಾಕೆಟ್. ಬ್ರ್ಯಾಕೆಟ್ಗಳು ಎಷ್ಟು ಥರ ಗೊತ್ತೇನ್ರಿ? ಎಂಥ ಪುಣ್ಯಾತ್ಮರೇ ನಮ್ಮ ಹಳ್ಳಿ ಮೇಷ್ಟ್ರುಗಳು. ನಿಮ್ಮ ಮೇಷ್ಟ್ರುಗಳು ಹೇಳ್ಕೊಟ್ಟಿರ್ಬೋದು, ಅವರು ಪುಣ್ಯಾತ್ಮರೇ. ಇವೆಲ್ಲ ಹೇಳ್ಕೊಟ್ಟಿರೋರು. ಒಂದು ಲೆಕ್ಕದಲ್ಲಿ ಲೆಕ್ಕದ ಒಳಗಡೆ ಲೆಕ್ಕ, ಪದಗಳ ಒಳಗಡೆ ಪದಗಳು ಬಂದ್ಬಿಡೋದು. ಹುಡುಗರಿಗೆ ಕನ್ಫ್ಯೂಸ್ ಆಗ್ದೇನೆ ಇದಕ್ಕೆ ಬಿಗ್ ಬ್ರ್ಯಾಕೆಟ್ ಹಾಕ್ಕೊಳ್ಳಿ, ನೆಕ್ಸ್ಟು ಫ್ಲವರ್ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ರಿಮೂವ್ ಮಾಡಬೇಕಾದ್ರೆ ಒಳಗಡೆಯಿಂದ ತಗೊಂಡೋಗ್ಬೇಕು ಬಾಗಿಲ, ಹೊರಗಡೆ ಬಾಗಿಲು ತೆಗೆಯೋದಲ್ಲ ಇದು, ಒಳಗಡೆಯಿಂದ ಬೀಗ ತಗೊಂಡು ಹೋಗಬೇಕು. ಫಸ್ಟು ಲೈನ್ ಬ್ರ್ಯಾಕೆಟ್ ಅದು ರಿಮೂವ್ ಮಾಡಬೇಕು. ಆಮೇಲೆ ಅಲ್ಪ ಬ್ರ್ಯಾಕೆಟ್, ಸ್ಮಾಲ್ ಬ್ರ್ಯಾಕೆಟ್ ತೆಗಿಬೇಕು. ಅದಾದಮೇಲೆ ಫ್ಲವರ್ ಬ್ರ್ಯಾಕೆಟು, ಕೊನೆಗೆ ಬಿಗ್ ಬ್ರ್ಯಾಕೆಟ್ ಅಂತ. ಹಾಗೆ ಈ ಲೆಕ್ಕಗಳೆಲ್ಲ ಇವೆಲ್ಲ ಕಲ್ತ್ಕೋಬೇಕು. ಏನು ಮಾಡೋಣ, ನನಗೂ ಪುರ್ಸೊತ್ತಿಲ್ಲ, ನಿಮಗೂ ಅವಸರ, ಮಾಡೋಣ. ಇಲ್ಲಿ 1 minus 2 ಫ್ಲವರ್ ಬ್ರ್ಯಾಕೆಟ್ sin square theta. sin square theta can be written as 1 minus cos square theta. Flower bracket close, big bracket close. ಬೇಕು ಅಂತ ನಾನು ಬ್ರ್ಯಾಕೆಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಲೆಕ್ಕ ಬ್ರ್ಯಾಕೆಟ್ಗಳು ಹಾಕ್ಕೊಂಡ್ರೆ ಚಿಹ್ನೆಗಳು ಕಿಂಚಿತ್ತೂ ವ್ಯತ್ಯಾಸ ಆಗೋದಿಲ್ಲ. ಸೈನ್ಸ್ ವಿಲ್ ನೆವರ್ ಆಲ್ಟರ್. ಅದರಿಂದಲೇ ಮೇಷ್ಟ್ರುಗಳು ಬ್ರ್ಯಾಕೆಟ್ 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 ಅನ್ನೋದು. ಈಗ ಬ್ರ್ಯಾಕೆಟ್ಗಳು ಮರ್ತ್ಬಿಟ್ರೆ ಕಷ್ಟ ಆಗುತ್ತೆ. ಹೋಲ್ ಓವರ್ ಕಾಸ್ ಥೀಟಾ ಇಂಟು 2 cos square theta minus 1. ಮೇಲ್ಗಡೆ ಸಿಂಪ್ಲಿಕೇಶನ್ ಸೈನ್ ಥೀಟಾ ಇಂಟು ಇದನ್ನು ಸಿಂಪ್ಲಿಕೇಶನ್ ಮಾಡ್ತೀನಿ. 1 minus 2 1s are 2, 2 ಮೈನಸ್ ಇಂಟು ಮೈನಸ್ ಪ್ಲಸ್. ನೋಡಿ ಹೇಗೆ ಸೈನ್ಗಳು ವ್ಯತ್ಯಾಸ ಆಗದಂಗೆ ಬರ್ತವೆ. -2 1s are 2, ಮೈನಸ್ ಇಂಟು ಮೈನಸ್ ಪ್ಲಸ್ 2 cos square theta. 2 cos square theta. Big bracket close. Whole over cos theta into 2 cos square theta minus 1. That is equal to sin theta into ಇದರ ಸಿಂಪ್ಲಿಕೇಶನ್ ಮಾಡ್ತೀನಿ. ಇಲ್ಲಿ ನೋಡಿ 2 cos square theta, 2 cos square theta -2 plus 1, -2 plus 1 minus 1, -2 plus 1 minus 1 over cos theta into 2 cos square theta minus 1. ಕರೆಕ್ಟಾ? 2 cos square theta minus 1, 2 cos square theta minus 1 get cancelled. 2 cos square theta minus 1, 2 cos square theta minus 1 get cancelled. That is equal to sin theta by cos theta. Sin theta by cos theta.
Sin theta by cos theta is nothing but tan theta. ಲೆಕ್ಕ ಕೊಟ್ಟರು ನೋಡ್ಕೊಳ್ಳಿ, tan theta RHS, that is nothing but RHS. ಕರೆಕ್ಟಾ? ಅಲ್ಲಿಗೆ ಈಕ್ವಲ್ LHS is equal to RHS ಅಂತ. ಇದನ್ನು ಲೆಕ್ಕ ಮಾಡಿಬಿಟ್ಟು ಈ ಚಾಪ್ಟರ್ ಕ್ಲೋಸ್ ಮಾಡಬೇಡ. ನಾಳೆಯಿಂದ ಫ್ರೆಶ್ ಆಗಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನಾಮೆಟ್ರಿ, ತ್ರಿಕೋನಮಿತಿಯ ಅನ್ವಯಗಳು ಅಂತ ತಗೋತೀನಿ. ಇನ್ನೊಂದು ಲೆಕ್ಕ, ಯಾಕೆಂದರೆ ಇನ್ನೊಂದು 5-6 ನಿಮಿಷ ಇದೆ, ಇನ್ನೊಂದು ಸಣ್ಣ ಲೆಕ್ಕ ಮಾಡಬೇಡ. ಲಾಸ್ಟ್ ಪ್ರಾಬ್ಲಮ್ ಆಫ್ ದಿ ಡೇ, ಇವತ್ತಿನ ಕೊನೆಯ ಲೆಕ್ಕ, ಈ ಚಾಪ್ಟ್ರಿಗೂ ಕೊನೆ, ಟ್ರಿಗೊನಾಮೆಟ್ರಿಕ್ ಐಡೆಂಟಿಟೀಸ್ಗೂ ಕೊನೆ. ಲಾಸ್ಟ್ ಪ್ರಾಬ್ಲಮ್. ಪ್ರೂವ್ ದಟ್ cosecant A minus sin A into secant A minus cos A is equal to 1 over tan A plus cot A. Cosecant A minus sin A into secant A minus cos A is equal to 1 over tan A plus cot A ಎಂದು ಸಾಧಿಸಿರಿ. ಪ್ರೂವ್ ದಟ್ ಕೊಟ್ಟಿದ್ದಾರೆ. ಮಾಡೋಣ. ಈಗ ನೋಡ್ಕೊಳ್ಳಿ, LHS cosecant A minus sin A into secant A minus cos A. Cosecant A na 1 by sin A. Sin and cosecant are reciprocal. 1 by sin A minus sin A into secant A. Secant A na 1 by cos A minus cos A. That is equal to simplification. LCM sin A into 1 sin A LCM. Sin A once are sin A, 1 once are 1, minus 1 sin A is sin A, sin A into sin A, sin square A, into ಇಲ್ಲಿ cos A LCM, cos A LCM. ಈಗ cos A 1 ಸಹ 1 cos A ಸಹ cos A into cos A, cos squared A. That is equal to 1 minus sin square A. 1 minus sin square A ಅಂದರೆ cos squared A. ಯಾಕೆ sin square A plus cos square A 1 ಹೇಳಿ ಒಂಥರ ವಾಕ್ಯಕ್ಕೆ ಬಂದು ವಾಂತಿ ಬಂದ್ಬಿಡುತ್ತೆ ನಿಮ್ಗೆ ಅಷ್ಟು. 1 minus sin squared A cos squared A over sin A ಇಂಟು, ಇದೇನಿಲ್ಲ ಅಂದರೆ ಇಂಟು ಅಂತ ಅರ್ಥ, ಬ್ರ್ಯಾಕೆಟ್ ಅಂದರೂ ಇಂಟು ಅಂತ ಅರ್ಥ. 1 minus cos squared A, 1 minus cos squared A ಅಂದರೆ sin squared A ಡಿವೈಡೆಡ್ ಬೈ cos A. ಕರೆಕ್ಟಾ? ಇಲ್ಲಿ cos squared A, ಇಲ್ಲಿ 1 cos A, ಅಲ್ಲಿ 1 cos A ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1 sin A, ಇಲ್ಲಿ 2 sin A ಇದೆ, sin square A, 1 sin A ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಏನು ಬಂತು? cos A ಇಂಟು sin A ಅಂತ ಬಂತು. cos A ಇಂಟು sin A ಅಂತ ಬಂತು. LHS ಆಫ್ಟರ್ ವಿಗರಸ್ ಸಿಂಪ್ಲಿಫಿಕೇಶನ್ ವಿ ಗಾಟ್ cos A sin A. ಎಡಭಾಗವನ್ನು ತೀವ್ರ ಸರಳೀಕರಣಗೊಳಿಸಿದಾಗ ಅಂತಿಮ ಫಲಿತಾಂಶ cos A ಇಂಟು sin A ಬಂದಿದೆ. ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಈಗ ಬಲಭಾಗ ತಗೊಂಡು ಸಿಂಪ್ಲಿಫಿಕೇಶನ್ ಮಾಡೋಣ. ರೈಟ್ ಹ್ಯಾಂಡ್ ಸೈಡ್ RHS ರೈಟ್ ಹ್ಯಾಂಡ್ ಸೈಡ್ ಏನು ಕೊಟ್ಟಿದ್ದಾನೆ? ರೈಟ್ ಹ್ಯಾಂಡ್ ಸೈಡು 1 over tan A plus cot A, 1 over tan A plus cot A.
ಸಿಂಪ್ಲಿಕೇಶನ್ 1/tan A, tan 1/, ಹಾಕೋತೀನಿ 1/. ನಮ್ಮ ಮೇಷ್ಟ್ರುಗಳನ್ನೆಲ್ಲ ಹೇಗೆ ಹೇಳೋರು ಅಂದರೆ ನಮ್ಮ ಮನಸ್ಸೊಳಗಡೆ ನಾಟು ಬಿಡಬೇಕು. 1/, ಅಂತ ಹೇಳ್ಬಿಡ್ಬೋದು ಮೇಷ್ಟ್ರು. ಅದನ್ನು 1/tan A ಅಂತ ಹೇಳ್ಬೋದು. ನಮ್ಮ ಮೇಷ್ಟ್ರು 1/. ಅದಕ್ಕಾಕಂಗೆ ಕಿರ್ಚ್ತಾರೆ ಅನ್ಕೋತಿದ್ವಿ, ಅದಕ್ಕಾಕಂಗೆ ಎಳೆದು ಹೇಳ್ತಾರೆ ಅಂತಿದ್ವಿ. ಬುದ್ಧಿ ಇತ್ತು ಆ ಮೇಷ್ಟ್ರುಗಳಿಗೆ. ನಾವು ದೊಡ್ಡರು. ಅವ್ರಿಗೆ ಮೇಲ್ಗಡೆಯೇ ಬೇರೆ, ಕೆಳಗಡೆಯೇ ಬೇರೆ. ಕೆಳಗಡೆಯನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಬೇಕು, ಕೆಳಗಡೆ ಇದನ್ನು ನಾನು ಪ್ರತ್ಯೇಕವಾಗಿ ಮಾಡ್ತೀನಿ ಅನ್ನೋಕ್ಕೆ ಅನ್ನೋರು. ಅವಾಗ ನಮಗೆ ಕಣ್ಣೆಲ್ಲ ಕೆಳಗಡೆಗೆ ಇಳಿಬೇಕು, ಛೇದಕ್ಕೆ ಇಳಿಬೇಕು. ಅದು ಪಾಠ ಹೇಳ್ಕೊಳ್ಳೋರ ಲಕ್ಷಣ. 1/tan A. tan A ಅಂದರೆ sin A by cos A ಪ್ಲಸ್ cot A ಅಂದರೆ cos A by sin A. ನೋಡಿ, ಮೇಲ್ಗಡೆ 1 ಅಂಶ ನನಗೆ ಅದು ಹಾಗೆ ಬಿಟ್ಬಿಟ್ಟಿದ್ದೀನಿ. ಈಗ ನನ್ನ ಕಣ್ಣೆಲ್ಲ ಬರೀ ಡಿನಾಮಿನೇಟರ್ ಸಿಂಪ್ಲಿಫಿಕೇಷನ್ಗೆ ಬಂದ್ಬಿಟ್ಟಿದ್ದೀನಿ. ಡಿನಾಮಿನೇಟರ್ 2 ಭಿನ್ನ ರಾಶಿಗಳಾಗ್ಬಿಟ್ಟಿದೆ. ಡಿನಾಮಿನೇಟರ್ ಇಟ್ ಸೆಲ್ಫ್ ಕನ್ಸಿಸ್ಟ್ ಆಫ್ 2 ಫ್ರಾಕ್ಷನ್ಸ್. ಈಗ ಫರ್ದರ್ ಸಿಂಪ್ಲಿಫಿಕೇಷನ್ 1/, ಇಲ್ಲಿಗೆ cos A sin A LCM, cos A sin A LCM. ಇಲ್ಲಿ ಓವರ್ ಅಂತೀನಿ. ಇದು ಹೋಲ್ ಓವರ್, ಇದು ಓವರ್. ಇದ್ರ ಒಳಗೇನು ಸಿಂಪ್ಲಿಫಿಕೇಷನ್ ಇದು? cos A sin A, cos A get cancel, sin A into sin A, sin square A, plus sin A get cancel, cos A into cos A, cos square A. Correcta? That is equal to 1/, sin square A plus cos square A, sin square A plus cos square A, 1/, cos A into sin A. Correcta? That is equal to 1 into, ಇದು ಉಲ್ಟಾ ಆಗುತ್ತೆ ಮೇಲಕ್ಕೆ ಹೋದರೆ. ಡಿನಾಮಿನೇಟರ್ನ ನ್ಯೂಮರೇಟರ್ ಮಾಡಿದಾಗ ಗೆಟ್ ರಿವರ್ಸ್ಡ್, cos A into sin A divided by 1, ಅಥವಾ ಅಲ್ಟಿಮೇಟ್ಲಿ cos A into sin A, ಅಥವಾ sin A into cos A. ನೋಡ್ಕೊಳ್ಳಿ, sin A cos A sin A, that is nothing but RHS. LHS is equal to RHS. Proved. ಕರೆಕ್ಟಾ? ಇವತ್ತಿನ ಲೆಕ್ಕ ಅನೇಕ ಸಲ ನಮ್ಮನ್ನು ಕೆಳಗಿನ ತರಗತಿಗಳಿಗೆ ಕರ್ಕೊಂಡು ಹೋಗಿದೆ. SLC ಇರೋನು ಅಂತಿದ್ದವರೆಲ್ಲ ಸ್ವಲ್ಪ ಕೆಳಗೆ ಕಿಳಿದ್ವಿ. ಇವತ್ತು 9ನೇ ಕ್ಲಾಸ್ಗೆ ಹೋದ್ವಿ. ರ್ಯಾಷನಲೈಸಿಂಗ್ ದಿ ಡಿನಾಮಿನೇಟರ್, ಛೇದವನ್ನು ಅಕರಣೀಕರಣಗೊಳಿಸುವುದು ಅನ್ನೋದನ್ನು ಬಳಕೆ ಮಾಡ್ಕೊಳಕ್ಕೆ ಬಂದ್ವಿ. ಹಾಗೆಯೇ A² - B² ಅನ್ನೋ ಆಲ್ಜಿಬ್ರಿಕ್ ಐಡೆಂಟಿಟಿ, A² - B² is equal to A - B into A + B ಅನ್ನೋದನ್ನು ಬಳಕೆ ಮಾಡ್ಕೊಂಡ್ವಿ. ಹಾಗೆಯೇ 9ನೇ ಕ್ಲಾಸಲ್ಲಿ ಓದಿದ್ದು x³ - y³ is equal to x - y into x² plus xy plus y² ಅನ್ನುವ ಆಲ್ಜಿಬ್ರಿಕ್ ಐಡೆಂಟಿಟಿ, ಬೀಜ ನಿತ್ಯ ಸಮೀಕರಣನ ಬಳಕೆ ಮಾಡ್ಕೊಂಡ್ವಿ. ಆದ್ದರಿಂದ ಟ್ರಿಗೊನಾಮೆಟ್ರಿಯಲ್ಲಿ ಐಡೆಂಟಿಟಿಗಳನ್ನ ಪ್ರೂವ್ ಮಾಡಿದ್ವಿ. ಹಾಗಾಗಿ ದಟ್ ಕಂಪ್ಲೀಟ್ಸ್ ಟ್ರಿಗೊನಾಮೆಟ್ರಿಕ್ ಐಡೆಂಟಿಟೀಸ್. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ಇವತ್ತಿಗೆ ಮುಗಿಸಿದೆ. ಇನ್ನು ಒಂದು ಚಾಪ್ಟರ್ ನಿಮಗೆ ಉಳ್ಕೊಂಡಿದೆ ಟ್ರಿಗೊನಾಮೆಟ್ರಿನಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ರೆಲೆವೆಂಟ್, ನಮ್ಮ ನಿತ್ಯ ಜೀವನದ ಬದುಕಿಗೆ ಟ್ರಿಗೊನಾಮೆಟ್ರಿಯ ಪಾತ್ರ ಅಂತ ಬೇಕಾದ್ರೆ. ಇದ್ರ ಮೇಲೆ ಯಾರು ಪ್ರಬಂಧ ಬರೆಯೋರಿಗೆ ಒಳ್ಳೆಯ ವಸ್ತು, ಲೆಕ್ಕ ಮಾಡೋದು ಬೇರೆ, ಪರೀಕ್ಷೆಗೆ ಪ್ರಬಂಧನೂ ಬರಿಬೋದು. ನಿತ್ಯ ಜೀವನದಲ್ಲಿ ತ್ರಿಕೋನಮಿತಿಯ ಪಾತ್ರ ಅಂಥೇಳಿ. ಹಾಗಾಗಿ ನಾಳೆ ನನ್ನ ಪ್ರಬಂಧ ರಚನೆ ನಿತ್ಯ ಜೀವನದಲ್ಲಿ ತ್ರಿಕೋನಮಿತಿಯ ಪಾತ್ರ ಅಂತ, ಅಪ್ಲಿಕೇಶನ್ ಆಫ್ ಟ್ರಿಗೊನಾಮೆಟ್ರಿ ಇನ್ ಅವರ್ ಎವ್ರಿಡೇ ಲೈಫ್ ಅನ್ನೋದನ್ನು ನಾಳೆ ತಗೋಣ. ನಮಸ್ಕಾರ.